ನಾನೀಗ ಓಡು ದೋಸೆ ಮಾಡಲಿಕ್ಕೆ 8 ಗಂಟೆ ಕಾಲ ನೆನೆ ಹಾಕಿದೆ, ಬೆಳ್ತಿಗೆ ಹಾಕಿ ತಗೊಂಡಿದ್ದೇನೆ. ಹಾಗೆಯೇ ಕುಚ್ಚಲಕ್ಕಿದ ಅನ್ನ, ಹಾಗೆ ಇದು ತೆಂಗಿನಕಾಯಿ ತುರಿ, ಹಾಗೆ ಕಲ್ಲು ತಗೊಂಡಿದ್ದೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಸ್ವಲ್ಪ ಕುಚ್ಚಲಾಕಿದ ಅನ್ನ, ತುಂಬ ಅಲ್ಲ, ಸ್ವಲ್ಪವೇನು ಹಾಕ್ತಾ ಇದ್ದೇನೆ. ಹಾಗೆ ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿ, ಇದಂದರೆ ಸ್ವಲ್ಪ ಸ್ಮೂತ್ ಆಗಲಿಕ್ಕೆ ಹಾಕ್ತಾ ಇರೋದು. ಹೀಗೆ ಇನ್ನು ಇದಕ್ಕೆ ಕಲ್ಲುಪ್ಪು, ಇದನ್ನೆಲ್ಲ ಸೇರಿಸಿ ಇಡ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಓಡು ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ನೋಡಿ. ಈ ಥರ ಇಷ್ಟು ನೀರು ಹಾಕಬೇಕು. ಇದೇನು ತುಂಬ ನೈಸ್ ಆಗಬೇಕಂತೇನಿಲ್ಲ. ಇಡ್ಲಿ ಮಾಡಲಿಕ್ಕೆ ನಾವು ಎಷ್ಟು ನೈಸ್ ಮಾಡ್ತೇವೆ ಅಷ್ಟೇ ನೈಸು. ಮತ್ತು ಈ ಥರ ಇಷ್ಟು ನೀರಾಗಿರಬೇಕು. ಈಗ ಓಡು ದೋಸೆ ಮಾಡಲಿಕ್ಕೆ ಮಣ್ಣಿನ ಕಾವಲಿಯನ್ನು ನಾನು ಗ್ಯಾಸ್ ಒರೆಸಿ ಗ್ಯಾಸಿನ ಮೇಲೆ ಇಟ್ಟಿದ್ದೇನೆ. ಅದು ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾಗಿದೆ. ಈಗ ಚಳೆ ಮುಚ್ಚುವ. ಈಗ ಇದು ಬೆಂದಿದೆ, ಇದನ್ನು ತೆಗೆಯುವ. ಈಗ ಬೆಳ್ಳುಳ್ಳಿ ಚಟ್ನಿ ಮಾಡಲಿಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರ್ತೇನೆ. ಹಾಗೆ ಸ್ವಲ್ಪ ಈರುಳ್ಳಿ, ಹಾಗೆ ಕೆಂಡದಲ್ಲಿ ಬಿಸಿ ಮಾಡಿದಂಥ ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಹಾಗೆ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಕಲ್ಲುಪ್ಪು ಇಟ್ಟಿದ್ದೇನೆ. ಇದನ್ನೆಲ್ಲ ಮಿಕ್ಸಿಗೆ ಜಾರಿಗೆ ಹಾಕಿ ಈಗ ಮಿಕ್ಸಿ ಮಾಡಿಕೊಳ್ಬೇಕು. ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ತೆಂಗಿನಕಾಯಿ ತುರಿ, ಇಷ್ಟೆಲ್ಲ ಹಾಕಿ ಈಗ ಮಿಕ್ಸ್ ಮಾಡಿಕೊಡ್ಬೇಕು. ಈಗ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯಿತು. ಈಗ ಅದಕ್ಕೆ ಒಂದು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕು. ಈಗ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯಿತು. ಈಗ ಆರೋಗ್ಯಕರವಾದ ಓಡು ದೋಸೆ ಮತ್ತು ಬೆಳ್ಳುಳ್ಳಿ ಚಟ್ನಿ ತಿನ್ನಲು ರೆಡಿ.